ನಮಸ್ಕಾರ, ಕನ್ನಡ ಕಥಾಲೋಕಕ್ಕೆ ಸ್ವಾಗತ. ಇಲ್ಲಿವೆ ಅದ್ಭುತ ಮತ್ತು ರೋಚಕ ಕಥೆಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಗಳ ಲೋಕದಲ್ಲಿ ವಿಹರಿಸಿ. ಒಂದು ಹಳ್ಳಿಯಲ್ಲಿ ಶಿವಪ್ಪ ಮತ್ತು ಅವನ ಹೆಂಡತಿ ಗೌರಿ ವಾಸಿಸುತ್ತಿದ್ದರು. ಅವರಿಗೆ 2 ಚಿಕ್ಕ ಮಕ್ಕಳು. ಮಣ್ಣಿನ ಮನೆ, ಒಂದು ಎತ್ತು ಮತ್ತು ಒಂದು ಚಿಕ್ಕ ಹೊಲವೇ ಅವರ ಆಸ್ತಿ. ಒಂದು ವರ್ಷ ಮಳೆ ಸರಿಯಾಗಿ ಬರಲಿಲ್ಲ. ಹೊಲದಲ್ಲಿ ಬೆಳೆ ಒಣಗಿ ಹೋಯಿತು. ಮನೆಯಲ್ಲಿ ಅಕ್ಕಿಯೂ ಮುಗಿಯಿತು. ಒಂದು ಸಂಜೆ ಮನೆಗೆ ಬಂದ ಶಿವಪ್ಪ ಮೌನವಾಗಿ ಕುಳಿತನು. ಏನಾಯ್ತು ರೀ? ಯಾಕೆ ಇಷ್ಟು ಚಿಂತೆಯಲ್ಲಿದ್ದೀರಾ? ಮಕ್ಕಳಿಗೆ ಊಟ ಕೊಡೋಕೆ ಏನೂ ಇಲ್ಲ. ನಾಳೆ ಏನ್ ಮಾಡೋದು ಗೊತ್ತಾಗತ್ತಿಲ್ಲ. ಏನೇ ಆಗ್ಲಿ ತಪ್ಪು ದಾರಿ ಹಿಡಿಯಬೇಡಿ. ದೇವರು ದಾರಿ ತೋರಿಸುತ್ತಾನೆ. ಆದರೆ ಆ ರಾತ್ರಿ ಶಿವಪ್ಪ ಹಸಿವಿನ ನೋವಿನಿಂದ ಕಾಡಿಗೆ ಹೋಗಿ ಒಣಕಟ್ಟಿಗೆ ಕದ್ದು ತಂದನು. ಮರುದಿನ ಅದನ್ನು ಮಾರಲು ಹೋಗುವಾಗ ಅರಣ್ಯ ಸಿಬ್ಬಂದಿ ಅವನನ್ನು ಹಿಡಿದರು. ಏಕೆ ಕಳ್ಳತನ ಮಾಡಿದ್ದೀಯಾ? ಶಿವಪ್ಪ ತಲೆ ತಗ್ಗಿಸಿ, ನನ್ನ ಮಕ್ಕಳ ಹಸಿವು ನೋಡ್ಲಾಗ್ಲಿಲ್ಲ ಸರ್, ತಪ್ಪಾಯಿತು ಎಂದನು. ಸಿಬ್ಬಂದಿ ಅವನ ಪರಿಸ್ಥಿತಿ ನೋಡಿ ಗ್ರಾಮ ಪಂಚಾಯಿತಿಯವರಿಗೆ ತಿಳಿಸಿದರು. ಅವರಿಗೆ ಮನರೇಗಾ ಕೆಲಸ ಕೊಡಿಸಿದರು. ಕೆಲವು ತಿಂಗಳ ನಂತರ ಶಿವಪ್ಪ ದುಡಿದು ಹಣ ಸಂಪಾದಿಸಿದ. ಮತ್ತೆ ತನ್ನ ಹೊಲದಲ್ಲಿ ಬೆಳೆ ಬೆಳೆಸಿದ. ಒಂದು ದಿನ ಹೊಲದಲ್ಲಿ ನಿಂತಿದ್ದ ಶಿವಪ್ಪನನ್ನು ನೋಡಿ ಗೌರಿ ನಗುತ್ತಾ ಹೇಳಿದಳು, ನೋಡಿ, ಪ್ರಾಮಾಣಿಕವಾಗಿ ದುಡಿದರೆ ಸ್ವಲ್ಪ ತಡವಾದರೂ ಒಳ್ಳೆ ದಿನ ಬರುತ್ತದೆ. ಶಿವಪ್ಪ ನಗುತ್ತಾ, ನಿಜ, ಇನ್ನು ಮುಂದೆ ಯಾವ ಕಷ್ಟ ಬಂದರೂ ತಪ್ಪುದಾರಿ ಹಿಡಿಯುವುದಿಲ್ಲ ಎಂದನು. ನೀತಿ: ಕಷ್ಟ ಬಂದಾಗ ತಪ್ಪುದಾರಿ ಸುಲಭವಾಗಿ ಕಾಣಬಹುದು, ಆದರೆ ಪ್ರಾಮಾಣಿಕ ಶ್ರಮವೇ ಜೀವನವನ್ನು ಬದಲಾಯಿಸುತ್ತದೆ.